ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ರಾತ್ರಿ ನಾವು ಮನೆಗೆ ಹೋಗಿದ್ರು. ಇದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ತುಂಬ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಓವರ್ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮದು ಆಲ್ಮೋಸ್ಟ್ ರಾತ್ರಿ ಜರ್ನಿನೇ ಜಾಸ್ತಿ ಇರೋದು. ಅಂತೂ ಮನೆಗೆ ಬಂದು ಮುಟ್ಟಿದ್ರು. ಅತ್ತೆ ಮಾವ ಟಿ ವಿ ನೋಡ್ತಾ ಇದ್ದಾರೆ. ರಿಷಿಕ ಬಂದ ತಕ್ಷಣ ಅತ್ತೆ ಮಾವಂಗೆ ಸಂಕ್ರಾಂತಿ ಕಾಳು ಕೊಟ್ಟು ವಿಶ್ ಮಾಡಿದ್ಲು. ನೆಕ್ಸ್ಟ್ ಡೇ ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಈ 2 ಮರಿ ಬಿಟ್ಟು ಇನ್ನೂ 2 ದೊಡ್ಡ ನಾಯಿ ಇತ್ತು. ಅದು 2 ಹುಲಿ ಹೊತ್ಕೊಂಡು ಹೋಗ್ಬಿಟ್ಟಿದೆ. ಈಗ ಇದು 2 ಮರಿ ಮತ್ತು ಇದೊಂದು ನಾಯಿ ಇದೆ. ಇದರಲ್ಲೂ ಕೂಡ ಒಂದು ದನನ ಹುಲಿ ಹೊತ್ಕೊಂಡು ಹೋಗ್ಬಿಟ್ಟು. ನಮ್ಮ ಕಡೆ ತುಂಬ ಬೆಟ್ಟ ಇರೋದ್ರಿಂದ ಹುಲಿ ಕಾಟ ತುಂಬ ಇದೆ. ನಮ್ಮತ್ತೆ ಎಲ್ರಿಗೂ ರೊಟ್ಟಿ ಸುಡ್ತಾ ಇದ್ದಾರೆ. ನಾವು ಯಾವಾಗಲೂ ಕಟ್ಟಿಗೆ ಒಲೆನೇ ಬಳಸೋದು. ಹಾಲು ಕಾಸೋಕ್ಕೆ, ಟೀ ಮಾಡೋಕ್ಕೆ ಮಾತ್ರ ಗ್ಯಾಸ್ ಉಪಯೋಗಿಸೋದು. ಇದು 2 ನಾಯಿ ಮರಿಗೆ ಮಾತ್ರ ಪಾಪ ಅಮ್ಮನೇ ಇಲ್ಲ. ಅವ್ರ ಅಮ್ಮನ ಹುಲಿ ಹೊತ್ಕೊಂಡೋಗಿದೆ ಅನಿಸುತ್ತೆ. ನಮ್ಮ ಮಾವ ತೋಟಕ್ಕೆ ನೀರು ಹಾಕ್ತಾ ಇದ್ದಾರೆ. ನಮ್ಮ ಮನೆಯವರು ಮೆಣಸಿನಕಾಳು ಕೊಯ್ಯೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮೆಣಸಿನಕಾಳನ್ನು ಜಾಸ್ತಿ ಹಣ್ಣಾಗೋವರೆಗೂ ಬಿಟ್ಟರೆ ಅದನ್ನು ಹಕ್ಕಿ ತಿಂದುಬಿಡ್ತದೆ, ಒಂದು ಇಡೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಳೆದಿರೋದೆಲ್ಲ ನೋಡಿ ಕೊಯ್ತಾ ಇದ್ದಾರೆ. ಕೆಲವೊಂದು ಕಡೆ ಅಡಿಕೆ ಬಿದ್ದಿತ್ತು. ನಮ್ಮ ಮಾವ ಹೆಕ್ಕಿದ್ದಾರೆ, ಬಟ್ ಇರುವಷ್ಟಾದರೂ ಹೆಕ್ಕುವ ಅಂತ ಹೆಕ್ತಾ ಇದ್ದೆ. ಹಕ್ಕಿ ನೋಡಿ ಎಷ್ಟು ಚಂದ ಕೂಗ್ತಾ ಇದೆ. ನನಗಂತೂ ಹಕ್ಕಿ ಕೂಗು ಕೇಳೋದೇ ಒಂಥರ ಖುಷಿಯಾಗುತ್ತೆ. ನಮ್ಮ ಅತ್ತೆ ಮಕ್ಕಳ ಜೊತೆ ಆಟ ಆಡೋಕೆ ಕೂತ್ಬಿಟ್ಟಿದ್ದಾರೆ. ನಮ್ಮ ರಿಷಿಕಾ ಅಂತೂ ಯಾವಾಗ ಬಂದರೂ ಅಷ್ಟೇ ಅಜ್ಜಿನ ಕರ್ಕೊಂಡು ಆಟ ಆಡ್ತಾ ಇರ್ತಾಳೆ. ಇವತ್ತು ಅವಳಿಗೆ ಒಬ್ಬಳು ಪಾರ್ಟ್ನರ್ ಸಿಕ್ಬಿಟ್ಟಿದ್ದಾಳೆ ಆಟ ಆಡೋಕ್ಕೆ. ಅವಳು ನಮ್ಮ ಮನೆಯವರ ಅಜ್ಜಿ ಮನೆ ಮಾವನ ಮೊಮ್ಮಗಳು. ಇವರೇ ನೋಡಿ ನಮ್ಮ ಮನೆಯವರ ಅಜ್ಜಿ ಮನೆ ಮಾವ. ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಅಲ್ಲಿ ಕುರ್ಚಿ ಮೇಲೆ ಕೂತಿರೋರು ನಮ್ಮ ಮನೆಯವ್ರ ಅಜ್ಜಿ ಮನೆ ಅತ್ತೆ. ನಮ್ಮ ಮನೆಯವರ ಅಜ್ಜಿನೂ ಬರ್ತಾ ಇದ್ದಾರೆ ನೋಡಿ. ಇವರನ್ನು ನಾನು ತುಂಬ ಸಲ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ. ಹಾಗೆ ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೊರಡಬೇಕು ಅಂತ ರೆಡಿಯಾಗಿದ್ದರು. ಬಟ್ ರಿಷಿಕಾ ಮಾತ್ರ ಆಟ ಆಡ್ತಾನೇ ಇದ್ದಾಳೆ, ಬರೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಅದು ಇದು ಹೇಳಿ ಅಂತೂ ರೆಡಿ ಮಾಡಿಸಿದ್ದಾಯಿತು.
ಇದಿಷ್ಟು ನಮ್ಮ ಹಳ್ಳಿ ಮನೆಯಲ್ಲಿ ನಡೆದಿರೋ ಒಂದಿಷ್ಟು ಸಂತೋಷದ ಕ್ಷಣಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಅದರಿಂದ ನಾನು ನನ್ನ ಸರಿ ತಪ್ಪುಗಳನ್ನು ತಿದ್ದುಕೊಳ್ಬೋದು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.